ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, 12 ದಿನ ಮಾಘ ಮಾಸದಲ್ಲಿ ಮಾಡುವಂತ ಬಿಳಿ ಎಕ್ಕದ ಗಿಡದ ಪೂಜೆ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಸ್ವಲ್ಪ ಮಾಹಿತಿಯನ್ನ ತಿಳ್ಕೊಂಡಿದ್ದೀರಾ. ಇವತ್ತಿನ ವಿಡಿಯೋದಲ್ಲಿ ಅದರ ಬಗ್ಗೆ ವಿವರವಾಗಿ ಮಂತ್ರ ಸಹಿತ, ಸಂಕಲ್ಪ ಸಹಿತ ಯಾವ ರೀತಿ ಪೂಜೆ ಮಾಡ್ಕೋಬೇಕು, ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕು ಅನ್ನೋದನ್ನ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ನೀವು ಕೇಳಿರುವಂತ ಒಂದಷ್ಟು ಪ್ರಶ್ನೆಗಳು, ನಾನ್ ವೆಜ್ ತಿನ್ಬಹುದಾ, ಹಾಗೆ ಬ್ರಹ್ಮಚರ್ಯ ಪಾಲಿಸ್ಬೇಕಾ, 12 ದಿನನೂ ತಲೆ ಸ್ನಾನ ಮಾಡ್ಬೇಕಾ, ಗಂಡು ಮಕ್ಕಳು ಕೂಡ ಈ ವ್ರತನ ಮಾಡಬಹುದಾ, ಹಾಗೇನೆ ನಾವು ಈಗ ಬಿಳಿ ಎಕ್ಕದ ಗಿಡಕ್ಕೆ ಅರ್ಪಣೆ ಮಾಡುವಂತ ಜೇನುತುಪ್ಪ ಮತ್ತೆ ಕೆಂಪು ಕಲ್ಸಕ್ರೆ ಇದರ ಮಹತ್ವ ಏನು, ಇದರಿಂದ ನಮಗ್ ಸಿಗೋ ಫಲ ಎಂತದ್ದು, ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸಿದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಈ ಒಂದು ಸರಳವಾದಂತ ವ್ರತವನ್ನ ಮಾಡೋದ್ರಿಂದ ಗಂಡ ಹೆಂಡತಿಯ ಒಂದು ದಾಂಪತ್ಯ ಜೀವನ ಸರಿ ಹೋಗೋದ್ರ ಜೊತೆಗೆ ಮನೆಯಲ್ಲಿರುವಂತ ಹಣಕಾಸಿನ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ಅಂತ ಒಂದು ಮಹತ್ವಪೂರ್ಣವಾದಂತ ವ್ರತ ಇದು. ತುಂಬಾ ಸರಳವಾಗಿ ಆಚರಣೆ ಮಾಡುವಂತ ವ್ರತ. ಒಂದು ವರ್ಷದಲ್ಲಿ ಬರೀ 12 ದಿನಗಳನ್ನ ಮಾತ್ರ ಮಾಡುವಂತ ವ್ರತ. ತುಂಬಾನೇ ಸುಲಭವಾಗಿರುತ್ತೆ, ಪ್ರತಿಯೊಬ್ರು ಕೂಡ ಮಾಡಬಹುದು. ಅಂದ್ರೆ ಮದುವೆ ಆಗಿರುವಂತ ಹೆಣ್ಮಕ್ಳು, ಗಂಡು ಮಕ್ಳು ಅಥವಾ ಹಣಕಾಸಿಗೆ ಸಂಬಂಧಪಟ್ಟಂತೆ ನಿಮ್ಮ ಯಾವುದೇ ಕೆಲಸಗಳು ಪೂರ್ತಿಯಾಗಿ ಆಗ್ತಾ ಇಲ್ಲ, ಹಾಗೆ ದೃಷ್ಟಿ ದೋಷ ನಿವಾರಣೆಗೂ ಸಹ ಈ ಒಂದು ವ್ರತವನ್ನ ಮಾಡಬಹುದು. ಇದಕ್ಕೆ ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕು ಅಂತಂದ್ರೆ, ಮೊದಲು ನೀವು ಕೇಳಿರೋ ಪ್ರಶ್ನೆ, ಅದ್ರ ಜೊತೆಗೆ ಯಾವೆಲ್ಲ ನಿಯಮಗಳನ್ನ ಪಾಲಿಸ್ಬೇಕು ಅನ್ನೋದನ್ನ ಹೇಳ್ಬಿಡ್ತೀನಿ. ಪ್ರತಿದಿನ ತಲೆ ಸ್ನಾನ ಮಾಡ್ಬೇಕಾ ಅಂತ ಕೇಳಿದ್ರ, ಅಂದ್ರೆ 12 ದಿನನೂ ತಲೆ ಸ್ನಾನ ಮಾಡ್ಬೇಕಾ ಅಂತ. ಮಾಡಿದ್ರೆ ಒಳ್ಳೇದು, ಮಾಡೋದಿಕ್ಕಾಗಲ್ಲ, ಕೆಲವ್ರಿಗೆ ತಲೆನೋವು ಬರುತ್ತೆ, ಈ ತರ ಸಮಸ್ಯೆ ಏನಾದ್ರೂ ಇದ್ರೆ ನೀವು ಮೊದಲನೇ ದಿನ ತಲೆ ಸ್ನಾನ ಮಾಡಿ. ಜೊತೆಗೆ ಸ್ನಾನ ಮಾಡುವಂತ ನೀರ್ಗೆ 1 ಚಿಟಿಕೆ ಅರಿಶಿನ ಪುಡಿ ಹಾಕೊಂಡು ಸ್ನಾನ ಮಾಡಿ. ಹಾಗೇನೆ ನಿಮ್ಮ ಮೈ ಸ್ನಾನ ಆದ್ಮೇಲೆ ಸ್ವಲ್ಪ ಆ ನೀರ್ನ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 2 ದಿನಕ್ಕೆ 1 ಸಲ ಆದ್ರೂ ತಲೆಗೆ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೇದು. ನಿಮ್ಗೆ ಸೆಟ್ ಆಗಿದೆ ಅಂದ್ರೆ ನೀವು ಪ್ರತಿದಿನ ಮಾಡಿ. 12 ದಿನ ಸ್ನಾನ ಮಾಡೋದು ಒಳ್ಳೇದೇನೆ, ಏನು ತೊಂದರೆ ಆಗೋದಿಲ್ಲ. ಆದ್ರೆ ಆಗಲ್ಲ ಅನ್ನೋರು ಈ ರೀತಿ ಕೂಡ ಮಾಡ್ಬೋದು. ನೀರಿಗೆ ಅರಿಶಿನ ಪುಡಿನ ಒಂದ್ ಸ್ವಲ್ಪ ಹಾಕೊಳ್ಳಿ, ಆ ನೀರ್ನ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಂಡು ನೀವು ಮೈ ಸ್ನಾನ ಮಾಡ್ಕೊಂಡು ಕೂಡ 12 ದಿನ ಈ ವ್ರತನ ಮಾಡಬಹುದು. ಹಾಗೆ ನಾನ್ ವೆಜ್ ಮಾತ್ರ ತಿನ್ಬಾರ್ದು. ಯಾರು ಈ ವ್ರತ ಮಾಡ್ತಿರೋ ಅವರು ಒಬ್ರು ಮಾತ್ರ ನಾನ್ ವೆಜ್ ತಿನ್ನೋ ಹಾಗಿಲ್ಲ. ಮತ್ತೆ ಮನೇಲಿ ಇರೋರಿಗೆ ಮಾಡ್ಕೊಡ್ಬಹುದು, ಏನು ತೊಂದರೆ ಇಲ್ಲ. ಮತ್ತೆ ಬ್ರಹ್ಮಚರ್ಯ ಪಾಲಿಸ್ಬೇಕು ಅನ್ನೋ ಯಾವುದೇ ರೀತಿ ನಿಯಮಗಳಂತೂ ಇಲ್ಲ. ಅಕಸ್ಮಾತ್ ಏನಾದ್ರೂ ಈ ವ್ರತ ಮಾಡುವಂತವ್ರು ಗಂಡ ಹೆಂಡತಿ ಏನಾದ್ರೂ ಸೇರಿದ್ರೆ ಆಗ ಮಾರನೇ ದಿನ ಬೆಳಗ್ಗೆ ನೀವು ತಲೆ ಸ್ನಾನ ಮಾಡಿನೇ ಈ ವ್ರತನ ಮಾಡ್ಬೇಕು. ಹಾಗೇನೆ ಮನೆಯವ್ರಿಗೇನಾದ್ರೂ ನೀವು ನಾನ್ ವೆಜ್ ಅಡುಗೆನ ಮಾಡ್ಕೊಟ್ಟಿದ್ರೆ, ಆ ಪಾತ್ರೆಗಳೆಲ್ಲ ನೀವು ಕ್ಲೀನ್ ಮಾಡಿದೀರಾ ಅಂತಂದ್ರೆ ಆಗ್ಲೂ ಕೂಡ ಮಾರನೇ ದಿನ ತಲೆ ಸ್ನಾನ ಮಾಡಿನೇ ಈ ಪೂಜೆನ ಮಾಡ್ಬೇಕು. ಇನ್ನು ಗಂಡು ಮಕ್ಳು, ಹೆಣ್ಮಕ್ಳು, ಮದುವೆ ಆಗಿರುವಂತವ್ರು ಅಥವಾ ನಿಮ್ ಯಾವುದೇ ಕೆಲಸ ಕಾರ್ಯಗಳು ಸುಗಮವಾಗಿ ಆಗ್ಬೇಕು ಅಂತ ಅನ್ಕೊಂಡಿರೋರು, ಮತ್ತೆ ದೃಷ್ಟಿದೋಷ ನಿವಾರಣೆಗೆ ಹೆಣ್ಮಕ್ಳು, ಗಂಡು ಮಕ್ಳು ಎಲ್ರೂ ಕೂಡ ಈ ವ್ರತ ಮಾಡ್ಬೋದು. ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕೂಡ ಅಷ್ಟೇನೆ ಎಕ್ಕದ ಗಿಡದ ಪೂಜೆ ಮಾಡೋದು ತುಂಬಾನೇ ಒಳ್ಳೇದು. ಹಾಗಾಗಿ ಓದುವಂತ ಮಕ್ಕಳು ಕೂಡ ಈ ವ್ರತನ ಮಾಡಬಹುದು. ಅದರಲ್ಲೂ ಮಾಘ ಮಾಸದಲ್ಲಿ ಮಾಡೋದ್ರಿಂದ ತುಂಬಾ ಒಳ್ಳೆ ಫಲನೇ ಸಿಗುತ್ತೆ. ಜೊತೆಗೆ ಮದುವೆ ವಯಸ್ಸಿಗೆ ಬಂದಿರುವಂತ ಹೆಣ್ಮಕ್ಳು ಕೂಡ ಮಾಡೋದು ತುಂಬಾನೇ ಒಳ್ಳೇದು. ಒಂದು 1/4 ಕೆಜಿಯಷ್ಟು ಕೆಂಪು ಕಲ್ಸಕ್ರೆನ ತಂದಿಟ್ಕೊಳ್ಳಿ. ಹಾಗೆ ಒಂದು 100 ಗ್ರಾಮ್ ಅಷ್ಟು ಜೇನುತುಪ್ಪದ ಬಾಟ್ಲನ್ನ ತಗೊಂಡ್ರೆ ಸಾಕು. ಪ್ರತಿ ದಿನಕ್ಕೆ ಒಂದ್ ಸ್ವಲ್ಪ ಬಿಡಿ ಹೂವು, ಕೆಂಪು ಹೂನ ಆದಷ್ಟು ತಗೊಳ್ಳಿ. ಅಂದ್ರೆ ದಾಸವಾಳ ಆಗಿರ್ಬಹುದು ಅಥವಾ ಕೆಂಪು ರೋಸ್ ಆಗಿರ್ಬಹುದು, ಈ ತರ ಕೆಂಪು ಹೂಗಳನ್ನ ಪ್ರತಿದಿನ ಪೂಜೆಗೆ ತಗೊಳ್ಳಿ. ಅರಿಶಿಣ, ಕುಂಕುಮ, ಊದ್ಬತ್ತಿ, ಕರ್ಪೂರ ಮತ್ತೆ ತುಪ್ಪದ ಬತ್ತಿಗಳು, ಒಂದ್ ಸ್ವಲ್ಪ ಅಕ್ಷತೆ, ಇದಿಷ್ಟನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ. ಕೆಂಪು ಕಲ್ಸಕ್ರೆ ಈ ರೀತಿ ಸ್ವಲ್ಪ ಗಟ್ಟಿಯಾಗಿರತ್ತೆ, ಅದನ್ನ ಕುಟ್ಟಿ ಪುಡಿ ಮಾಡ್ಕೊಳ್ಳಿ. ತುಂಬಾ ನೈಸ್ ಆಗಿ ಪುಡಿ ಮಾಡಬಾರ್ದು, ಸಣ್ಣ ಸಣ್ಣ ಪೀಸ್ ಆದ್ರೆ ಸಾಕು. ಈ ರೀತಿ ನೀವು ಒಂದು ಬ್ಯಾಗ್ ಅಲ್ಲಿ ರೆಡಿ ಮಾಡಿ ಇಟ್ಕೊಳ್ಳಿ. ಒಂದು ಮಣ್ಣಿನ ದೀಪ ತಗೊಳ್ಳಿ, ಚಿಕ್ಕ ತಗೊಂಡ್ರು ಸಾಕು. ಈ ಒಂದು ಮಾಘ ಮಾಸದಲ್ಲಿ ಯಾವುದೇ ಭಾನುವಾರ, ಮಂಗಳವಾರ ಅಥವಾ ರಥ ಸಪ್ತಮಿಯ ದಿನದಿಂದ ನೀವು ಶುರು ಮಾಡಬಹುದು. ಪ್ರತಿದಿನ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಎದ್ದೇಳ್ಬೇಕು. ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನ ಉಟ್ಕೊಂಡು ಮೊದಲನೇ ದಿನ ಮನೇಲಿ ಅಂದ್ರೆ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಿ, ಪೂಜಾ ಸಾಮಾನೆಲ್ಲ ತೊಳೆದು, ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡ್ಕೊಳ್ಳಿ. ಮನೇಲಿ ಮೊದಲು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೇಲೇ ನೀವು ಸಂಕಲ್ಪ ಮಾಡ್ಕೊಂಬಿಡಿ, ತುಂಬಾ ಒಳ್ಳೇದು. ಸಂಕಲ್ಪ ಮಂತ್ರ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಕೈಯಲ್ಲಿ ಹೂವು, ಅಕ್ಷತೆಯನ್ನ ಇಟ್ಕೊಂಡು ಗಣಪತಿನ ಪ್ರಾರ್ಥನೆ ಮಾಡ್ತಾ ಮೊದಲು ಸಂಕಲ್ಪ ಮಾಡ್ಕೊಳ್ಳಿ. ಈ 12 ದಿನದ ವ್ರತ ಮಾಘ ಮಾಸದಲ್ಲಿ ಮಾಡ್ತಾ ಇದ್ದೀನಿ, ಯಾವುದೇ ರೀತಿ ವಿಘ್ನಗಳು ಕೂಡ ಬರ್ದೇ ಇರೋ ಹಾಗೆ 12 ದಿನ ಸುಸೂತ್ರವಾಗಿ ಈ ಒಂದು ವ್ರತವನ್ನ ಮಾಡೋದಕ್ಕೆ ಅನುಕೂಲ ಮಾಡ್ಕೊಡಪ್ಪ ಅಂತ ಹೇಳಿ ಗಣಪತಿನ ಪ್ರಾರ್ಥನೆ ಮಾಡ್ಕೊಂಡು ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಕೈಯಲ್ಲಿ ಹೂವು, ಅಕ್ಷತೆ ಇಟ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ. ಆನಂತರ ಆ ಹೂವು, ಅಕ್ಷತೆಯನ್ನ ಗಣಪತಿ ಮುಂದೆ ಹಾಕಿ ನಮಸ್ಕಾರ ಮಾಡ್ಕೊಂಡು ಮನೇಲೂ ಕೂಡ ಒಂದ್ ಸ್ವಲ್ಪ ಕೆಂಪು ಕಲ್ಸಕ್ರೆನ ಆ ದಿನ ನೈವೇದ್ಯವಾಗಿ ಇಟ್ಟು ಪೂಜೆ ಮುಗಿಸ್ಕೊಳ್ಳಿ. ಆಮೇಲೆ ಎಕ್ಕದ ಗಿಡದ ಹತ್ರ ಹೋಗಿ
ಒಂದು ಚೆಂಬಲ್ಲಾಗ್ಲಿ ಅಥವಾ ವಾಟರ್ ಬಾಟ್ಲಲ್ಲಾಗ್ಲಿ ಸ್ವಲ್ಪ ನೀರು ಕೂಡ ತಗೊಂಡು ಹೋಗಿ ಅಲ್ಲಿ ಗಿಡದ ಹತ್ರ ಸ್ವಲ್ಪ ಪ್ರೋಕ್ಷಣೆ ಮಾಡ್ಬಿಟ್ಟು, ಆಮೇಲೆ ಗಿಡಕ್ಕೆ ಅರಿಶಿನ, ಕುಂಕುಮ ಎಲ್ಲ ಹಚ್ಚಬೇಕು, ಹೂವಿಡಬೇಕು. ಆ ನಂತರ ಆ ಬುಡದ ಹತ್ರ ಮಣ್ಣಿನ ದೀಪನ ಇಟ್ಟು, 2 ತುಪ್ಪದ ಬತ್ತಿಗಳನ್ನ ಅದ್ರೊಳಗಡೆ ಇಟ್ಟು ದೀಪ ಹಚ್ಚಿ, ನೀವು ತಗೊಂಡು ಹೋಗಿರುವಂತ ಜೇನುತುಪ್ಪ ಮತ್ತೆ ಕೆಂಪು ಕಲ್ಸಕ್ರೆನ ಬುಡದ ಹತ್ರ ಹಾಕ್ಬೇಕು. ಅಂದ್ರೆ ಸ್ವಲ್ಪ ಸ್ವಲ್ಪ ಹಾಕಿ, 1 ಡ್ರಾಪ್ ನೀವು ಜೇನುತುಪ್ಪ ಹಾಕಿದ್ರು ಸಾಕು, ಒಂದು 2 ಕಲ್ಲು ಸಕ್ಕರೆಗಳನ್ನ ಇಟ್ರು ಕೂಡ ಸಾಕಾಗತ್ತೆ. ಮೊದಲನೇ ದಿನ ಎಲೆ ಅಡಿಕೆ, ಬಾಳೆಹಣ್ಣು ತಗೊಂಡು ಹೋಗಿ ಅಲ್ಲಿಟ್ಟು ಪೂಜೆ ಮಾಡ್ಕೊಳ್ಳಿ. ಊದ್ಬತ್ತಿ ಎಲ್ಲ ಹಚ್ಚಿ ಪೂಜೆ ಮಾಡಿ, ಪ್ರಾರ್ಥನೆ ಮಾಡಿ. ಮೊದಲು ಗಣಪತಿನ ಪ್ರಾರ್ಥನೆ ಮಾಡ್ಕೊಳ್ಳಿ. ಆಮೇಲೆ ಸೂರ್ಯನಾರಾಯಣನ ಕೂಡ ಪ್ರಾರ್ಥನೆ ಮಾಡ್ತಾ ಗಿಡಕ್ಕೂ ಪೂಜೆ ಮಾಡಿ, ಮೇಲೆ ಎದ್ದು ಸೂರ್ಯನಿಗೂ ಕೂಡ ಪೂಜೆ ಮಾಡಿ, ನೀವು ಕರ್ಪೂರ ಎಲ್ಲ ಹಚ್ಚಿ ಕೈಯಲ್ಲಿ ಅಕ್ಷತೆಯನ್ನ ಇಟ್ಕೊಂಡು ಇಲ್ಲಿರೋ ಅಂತ ಸೂರ್ಯನ ದ್ವಾದಶ ನಾಮ ಸ್ತೋತ್ರನ ಹೇಳ್ಕೊಂಡು 12 ಪ್ರದಕ್ಷಿಣೆಯನ್ನ ಹಾಕ್ಬೇಕು. ಮನಸಾರ ಪ್ರಾರ್ಥನೆ ನಿಮ್ಮದು ಏನು ಸಮಸ್ಯೆ ಇದೋ ಅದನ್ನ ಹೇಳ್ಕೊಂಡು ಅದು ಸರಿ ಹೋಗ್ಬೇಕು ಅಂತ ಕೇಳ್ಕೊಳ್ಳಿ. ಕಣ್ಣಿಗೆ ಕಾಣುವಂತ ದೇವರು ಸೂರ್ಯನಾರಾಯಣ. ಮನುಷ್ಯನಿಗೆ ಇರುವಂತ ಯಾವುದೇ ರೀತಿ ದೋಷಗಳಾಗಿರ್ಲಿ, ರೋಗಗಳಾಗಿರ್ಲಿ, ಅದನ್ನ ನಿವಾರಣೆ ಮಾಡುವಂತ ಶಕ್ತಿ ಇರುವಂತದ್ದು ಸೂರ್ಯನಾರಾಯಣನಿಗೆ. ಹಾಗಾಗಿ ಈ ಮಾಘ ಮಾಸದಲ್ಲಿ ಸೂರ್ಯ ದೇವನ ಪೂಜೆ, ಅದರಲ್ಲೂ ಈ ಅರ್ಕ ಗಿಡದ ಪೂಜೆಯನ್ನ ಮಾಡೋದ್ರಿಂದ ಖಂಡಿತವಾಗ್ಲೂ ನೀವು ಅನ್ಕೊಂಡಂತ ಫಲ ನಿಮಗೆ ಸಿಗತ್ತೆ. ನಿಮ್ಮ ಪೂಜೆ ಎಲ್ಲ ಮುಗಿದ್ಮೇಲೆ ಉಳಿದಿರುವಂತ ಜೇನುತುಪ್ಪ, ಕಲ್ಸಕ್ರೆನ ಹಾಗೆ ತಗೊಂಡ್ ಬನ್ನಿ. ಪ್ರತಿದಿನ ಅದನ್ನ ತಗೊಂಡ್ ಹೋಗಿ ಇದೇ ರೀತಿ ಸ್ವಲ್ಪ ಸ್ವಲ್ಪ ಹಾಕಿ ನೀವು 12 ದಿನ ಕೂಡ ಪೂಜೆನ ಮಾಡ್ಕೋಬಹುದು. ಇನ್ನು ಅಲ್ಲಿಟ್ಟಿರುವಂತ ಎಲೆ ಅಡಿಕೆ, ಬಾಳೆಹಣ್ಣು, ಒಂದೇ ಒಂದು ಬಾಳೆಹಣ್ಣು ಮಾತ್ರ ನೀವು ಪ್ರಸಾದದ ರೂಪದಲ್ಲಿ ಮನೆಗೆ ತಗೊಂಡ್ ಬನ್ನಿ. ಇನ್ನ ಒಂದು ಬಾಳೆಹಣ್ಣು, ಎಲೆ ಅಡಿಕೆ ಎಲ್ಲ ಅಲ್ಲೇ ಇಟ್ಬಿಡಿ, ಯಾರಾದ್ರೂ ತಗೊಳ್ತಾರೆ. ನೀವಲ್ಲಿ ಹಾಕುವಂತ ಜೇನುತುಪ್ಪ ನಿಮ್ಮ ಕುಟುಂಬದಲ್ಲಿ ನೀವು ಯಾರಿಂದ ನೀವು ಪ್ರೀತಿ ಬಯಸ್ತಿರೋ ಅವರಿಂದ ನಿಮಗೆ ಪ್ರೀತಿ ಸಿಗತ್ತೆ. ಹಾಗೇನೆ ನೀವಲ್ಲಿ ಹಾಕಿರುವಂತ ಕಲ್ಲು ಸಕ್ಕರೆ, ಆ ಕಲ್ಲು ಸಕ್ಕರೆನ ಇರುವೆಗಳು ಬಂದು ತಿನ್ನುತ್ತೆ. ನಿಜ ಹೇಳ್ತೀನಿ, ಇರುವೆಗಳಿಗಿರುವಂತ ಗುಣ ಮನುಷ್ಯನಿಗೂ ಕೂಡ ಇಲ್ಲ ಅಂತ ಹೇಳ್ತಾರೆ. ಇರುವೆಗೆ ಮುಂದಾಲೋಚನೆ ಜಾಸ್ತಿ. ಅದ್ರ ಜೊತೆಗೆ ಅದು ತುಂಬಾನೇ ಸ್ನೇಹ ಜೀವಿ. ಪ್ರತಿಯೊಬ್ಬರಿಗೂ ಪ್ರೀತಿನ ಹಂಚುವಂತ ಜೀವಿ. ಅದು ಕಚ್ಚುತ್ತೆ ಅಥವಾ ಇನ್ನೇನೋ ಬೇರೆ ರೀತಿ ನೆಗೆಟಿವ್ ಆಗಿ ನಾವು ಥಿಂಕ್ ಮಾಡಬಾರ್ದು. ಆದ್ರೆ ಅದರಲ್ಲಿರುವಂತ ಒಳ್ಳೆ ಗುಣ, ಅದರ ಒಂದು ನೇಚರ್‌ನ ನಾವು ತಿಳ್ಕೋಬೇಕು. ಹಾಗಾಗಿನೇ ಇರುವೆಗಳಿಗೆ ಸಕ್ಕರೆಯನ್ನ ಹಾಕೋದ್ರಿಂದ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನೀವೆಲ್ಲರೂ ಕೂಡ ಕೆಲವೊಂದಷ್ಟು ವಿಚಾರನ ತಿಳ್ಕೊಂಡಿರ್ತೀರಾ. ಸಾಧ್ಯವಾದ್ರೆ ಮುಂದಿನ ವಿಡಿಯೋಗಳಲ್ಲಿ ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿನ ಈ ಇರುವೆ ಬಗ್ಗೆನೇ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಈ ರೀತಿ ದಾಂಪತ್ಯ ಜೀವನದಲ್ಲಿ ತುಂಬಾನೇ ಸಮಸ್ಯೆ ಇದೆ ಅನ್ನೋರು ಜೇನುತುಪ್ಪನ ಶಿವನ ಅಭಿಷೇಕಕ್ಕೆ ಕೊಡೋದು ಕೂಡ ತುಂಬಾ ಒಳ್ಳೇದು. ಒಂದಷ್ಟು ಸಮಸ್ಯೆಗಳು ನಿವಾರಣೆ ಆಗತ್ತೆ. ಹಾಗಾಗಿ ಜೇನುತುಪ್ಪ ಮತ್ತೆ ಕೆಂಪು ಕಲ್ಸಕ್ಕರೆಯನ್ನ ಬಿಳಿ ಎಕ್ಕದ ಗಿಡದ ಬುಡದಲ್ಲಿ ಹಾಕ್ಬೇಕು. ಹಾಗಂತ ಗಿಡದ ಮೇಲೆ ಸುರಿಯಕ್ ಹೋಗ್ಬೇಡಿ. ಜೇನುತುಪ್ಪನ ಸ್ವಲ್ಪ ಆ ಕೆಳಗಡೆ ಮಣ್ಣಿನ ಹತ್ರ ಹಾಕಿದ್ರೆ ಸಾಕು, ಬುಡದ ಹತ್ರ ಹಾಕಿದ್ರೆ ಸಾಕು. ಇದೇ ರೀತಿ 12 ದಿನ ಕೂಡ ಮಾಡ್ಬೇಕು. ಅಥವಾ ನಿಮ್ಮ ತರನೇ ಇನ್ಯಾರಾದ್ರೂ ಹೆಣ್ಣು ಮಕ್ಕಳು ಅಲ್ಲಿ ಪೂಜೆಗೆ ಬರ್ತಾರೆ ಅಂದ್ರೆ, ನಿಮ್ಮ ಪೂಜೆ ಎಲ್ಲ ಮುಗಿದ್ಮೇಲೆ ಅವ್ರಿಗೂ ಕೂಡ ಅರಿಶಿನ ಕುಂಕುಮನ ಕೊಟ್ಟು ಬನ್ನಿ. ಹೇಗಿದ್ರು ಹೂವೆಲ್ಲ ಇಟ್ಕೊಂಡಿರ್ತೀರಾ, ಆ ಹೂವು ಕೊಡಿ. ನೀವು ತಗೊಂಡೋಗಿರೋಂಥ ಕೆಂಪು ಕಲ್ಸಕ್ರನ ಒಂದೆರಡು ಅವ್ರ ಕೈಗೂ ಕೂಡ ಕೊಟ್ಬಿಟ್ಟು ಬನ್ನಿ. ತುಂಬಾ ಒಳ್ಳೇದಾಗತ್ತೆ ಇದರಿಂದ. 12ನೇ ದಿನ ನೀವು ಇದೇ ರೀತಿನೇ ಪೂಜೆ ಎಲ್ಲ ಮುಗಿಸಿ ಅಲ್ಲೇ ಒಂದಿಬ್ರಿಗಾದ್ರೂ ಅರಿಶಿನ ಕುಂಕುಮ, ಎಲೆ ಅಡಿಕೆ, ಬಾಳೆಹಣ್ಣು ಏನಾದ್ರೂ ತಗೊಂಡು ಹೋಗಿ ಅವ್ರಿಗೆ ಫಲತಾಂಬೂಲನ ಕೊಟ್ಟು ಅವ್ರ ಕೈಗೆ ಅಕ್ಷತೆ ಕೊಟ್ಟು ಆಶೀರ್ವಾದ ತಗೊಳ್ಳಿ. ನಿಮ್ಮ ವ್ರತ ಇಲ್ಲಿಗೆ ಮುಗಿಯುತ್ತೆ. 12ನೇ ದಿನದ ಪೂಜೆ ಈ ರೀತಿ ಮಾಡ್ಕೋಬೇಕು. ಹಾಗೇನೆ ಬೆಳಗ್ಗೆ ಬೇಗ ಎದ್ದಿರ್ತೀವಿ, ಮಧ್ಯಾಹ್ನ ಮಲಗಬಹುದಾ ಅಂದ್ರೆ ಖಂಡಿತ ಮಲಗಬಹುದು, ಏನು ಅಡ್ಡಿ ಇಲ್ಲ. ಮತ್ತೆ ಉಪವಾಸ ಎಲ್ಲ ಮಾಡ್ಬೇಕು ಅನ್ನೋ ಯಾವುದೇ ನಿಯಮಗಳಿಲ್ಲ. ನೀವು 12 ದಿನ ಪೂಜೆ ಮುಗಿಯೋವರೆಗೂ ನಾನ್ ವೆಜ್ ತಿಂದೇ ಇದ್ರೆ ಸಾಕು. ಮನೆಯವ್ರಿಗೆ ಬೇಕಾದ್ರೆ ಮಾಡ್ಕೊಡಿ, ನೀವು ತಿನ್ನೋ ಹಾಗಿಲ್ಲ. ಯಾರು ಪೂಜೆ ಮಾಡ್ತಿರೋ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಅವ್ರು ಮಾತ್ರ ತಿನ್ನೋ ಹಾಗಿಲ್ಲ. ಹಾಗೇನೆ 12 ದಿನ ಪೂಜೆ ಮಾಡ್ಬೇಕು. ಗಂಡ ಹೆಂಡತಿಯ ಒಂದು ದಾಂಪತ್ಯ ಜೀವನ ಚೆನ್ನಾಗಿರೋದಕ್ಕೋಸ್ಕರ ಮಾಘ ಮಾಸದಲ್ಲಿ 12 ದಿನ ಬಿಳಿ ಎಕ್ಕದ ಗಿಡದ ಸರಳವಾದ ಪೂಜಾ ವಿಧಾನವನ್ನ ತಿಳಿಸ್ಕೊಟ್ಟಿದ್ದೀನಿ. ಸಾಧ್ಯವಾದ್ರೆ ಪ್ರತಿ ವರ್ಷ ಮಾಡಿ, ಅಥವಾ 1 ವರ್ಷ ಕೂಡ ಮಾಡಿ ನಿಲ್ಲಿಸಬಹುದು, ಒಂದು 3 ವರ್ಷ ಕೂಡ ಮಾಡಬಹುದು. ಅಂದ್ರೆ ಈ ರೀತಿ ಮಾಘ ಮಾಸದಲ್ಲಿ ಮಾತ್ರ 12 ದಿನ ಮಾಡಿದ್ರೆ ಸಾಕಾಗತ್ತೆ. ನಂಬಿಕೆಯಿಂದ ಮಾಡಿ. ಆ ಸೂರ್ಯ ನಾರಾಯಣನ ಆಶೀರ್ವಾದ ಎಲ್ರಿಗೂ ಸಿಗಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಹೋಗ್ಬರ್ಲಾ?